ತಾವೆಲ್ಲ ಮಾಧ್ಯಮ ಮಿತ್ರರು ಬಂದಿದ್ದೀರಾ. ಈ ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಇಲ್ಲಿನ ಮಾಜಿ ಶಾಸಕರಾದಂಥ ಸಂಪಂಗಿ ಅಣ್ಣವರು ನಮ್ಮ ಶಾಸಕರ ಮೇಲೆ ಮೊನ್ನೆ ಒಂದು ಆರೋಪ ಮಾಡ್ತಾರೆ. ಏನಂತ, 16,000 ಜನ ಪೆನ್ಷನ್ ತೆಗೆದಾಕಿದ್ದೀರಾ, 4,000 ರೇಷನ್ ಕಾರ್ಡ್ ತೆಗೆದಾಕಿದ್ದೀರಾ, ಮತ್ತು ಏನೇನೋ ಮಾಡಿದ್ದೀರಾ, ಅಧಿಕಾರ ನೀವು ಚಲಾಯಿಸ್ತಲ್ಲ, ಅದು ಇದು ಅಂತ ನೋಡಿ. ಅದಕ್ಕೆ ನಾನು ಸ್ವಲ್ಪ ಒಂದೊಂದೇ ವಿವರಣೆ ಕೊಡ್ತೀನಿ. ದಯವಿಟ್ಟು ಸಂಪಂಗಿ ಅಣ್ಣವರೇ, ನಮಗಿಂತ ನಿಮಗೆ ಒಳ್ಳೆ ನಾಲೆಡ್ಜ್ ಇದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ತಾವು 2 ಸಲ ಶಾಸಕರಾಗಿದ್ರಿ. ತಾವು ಒಂದು ಸಲ, ತಮ್ಮ ತಾಯಿಯವರು ಒಂದು ಸಲ. ಈ ರೇಷನ್ ಕಾರ್ಡ್ ತೆಗಿಯೋದಾಗಲಿ ಸೇರಿಸೋದಾಗಲಿ MLA ಮಾಡುವಂಥದ್ದಲ್ಲ. ಮುಖ್ಯವಾಗಿ ಅದಕ್ಕೆ ಆದಂಥ ಮಾನದಂಡಗಳಿರುತ್ತೆ. ಯಾರನ್ನಾದ್ರೂ ಒಬ್ಬನು ಸೇರಿಸ್ಬೇಕಾಗಂತ ಇರಲಿ, ತೆಗಿಬೇಕಂತ ಇರಲಿ. ಆ ಗ್ರೌಂಡ್ಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನೇನು ಬೋಗಸ್ ಕಾರ್ಡಿ ತಾವು ಹೆಂಗೆ ಈಗ SIRನ ಕರೆಕ್ಟು ಅಂತ ಇದ್ದಾರೆ. ಇದಕ್ಕೂ ನಾನು ದಾಖಲೆಗಳು ಸಮೇತ ಎತ್ಕೊಂಬಂದಿದ್ದೀನಿ. ತಾವು ನೋಡ್ಬೋದು, ತೋಟಿ ಇನಾಂತಿ ಅಂತ ಬರ್ತಾ ಇದೆ, 1 ಎಕರೆ 25 ಗುಂಟೆ, ಸರ್ವೆ ನಂಬರ್ 74 ಕಗ್ಲಳ್ಳಿ ಸರ್ವೆ ನಂಬರು. ತೋಟಿ ಇನಾಂತಿ ಅಂತ ಬರ್ತಾಯಿದೆ ನೋಡಿ, 1 ಎಕರೆ 25 ಗುಂಟೆ. ಇದರಲ್ಲಿ ನೀವು ಬಾರ್ ರೆಸ್ಟೋರೆಂಟ್ ಕಟ್ಟೋಕೆ ಹೋಗಿದ್ರಿ. ಅವತ್ತು ದಿನಗಳಲ್ಲಿ ತಹಶೀಲ್ದಾರರು DC ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮನ್ನು ಕರೆಸಿದ್ರು. ಈ ಕಗ್ಲಳ್ಳಿ, ಗೊಲ್ಚಿನಹಳ್ಳಿ, ನಾಗಶೆಟ್ಟಹಳ್ಳಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೆ, ನಾವು ಅಧ್ಯಕ್ಷರಾಗಿದ್ದೆ. ನಮ್ಮನ್ನು ಸ್ಥಳೀಯರು ಅಂತ ಹೇಳ್ಬಿಟ್ಟು ನಾನು ಕರೆದಿದ್ರು. ಅಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ತೋಟಿ ಇನಾಂತಿ ಬರ್ತಾ ಇದೆ, ನಿಮಗೆ ಕನ್ವರ್ಷನ್ ಮಾಡೋಕ್ಕೆ ಬರಲ್ಲ ಇದೆ ಅಂತ ಹೇಳ್ಬಿಟ್ಟು DC ಅವರು ಹೇಳಿದ್ರು, ತಹಶೀಲ್ದಾರ್ ಅವರು ಹೇಳಿದ್ರು. ಅದೆಲ್ಲ ನಿಯಮಸಾರ ಸರ್ಕಾರಿ ಇದೆಲ್ಲ ಗಾಳಿಗೆ ತೂರಿ, ಅವ್ರು ಹೇಳಿದ್ದೆಲ್ಲ ಗಾಳಿಗೆ ತೂರಿ ನೀವು ಬಿಲ್ಡಿಂಗ್ ಕಟ್ಟಿದ್ರಿ. ಏನಾಯ್ತು ಇವತ್ತು? ಅದು ಹಂಗೆ ಬಿದ್ದಿದೆ. ಅದಕ್ಕೆ ಆ ತೋಟಿ ವಿನಾಂತಿ ಜಾಗವನ್ನು, ತೋಟಿ ವಿನಾಂತಿ ಯಾರು ದಲಿತರಿದ್ದಾರೆ, ಯಾರು ಊರುಗಳಲ್ಲಿ ತೋಟ ಕೆಲಸ ಮಾಡ್ತಾ ಇದ್ದಾರೆ, ಅವರು ಸೇರಬೇಕಾಗಿದ್ದು. ನೀವು ಎಲ್ಲಿಂದ ನೆಲಮಂಗಲದಿಂದ ಬಂದು ಇಲ್ಲಿ ನೀವು ಆನೆಕಲ್ಲಿಂದ ಬಂದು ಇಲ್ಲಿ ನೀವು ಏನು ನಮ್ಮ ಬಡವರಿಗೆ ಆಸೆ ಹುಟ್ಟಿಸಿ, ದುಡ್ಡು ಆಸೆ ಹುಟ್ಟಿಸಿ ನೀವು ಏನು 2008ರಲ್ಲಿ ಬಂದಿದ್ದು 2011-12ಗೆಲ್ಲ ನೀವು 25 ಎಕರೆ ಜಮೀನು ಮಾಡಿದ್ರಲ್ಲ, ಎಲ್ಲಿಂದ ಬಂತು ಸ್ವಾಮಿ ನಿಮಗೆ? ಆ ಥರ ವ್ಯವಹಾರ ಮಾಡೋರೆಲ್ಲ ನಮ್ಮ ಶಾಸಕರು. ಅವ್ರು ಮಾಡಬೇಕಾದ್ರೆ 30 ವರ್ಷ ಇತಿಹಾಸ ಇದೆ ಅವ್ರದ್ದು. ಎಷ್ಟೋ ಮಾಡ್ಬೋದಾಗಿತ್ತು. ಅವ್ರು ಬಡವ್ರ ಪರವಾಗಿ ಕೆಲಸ ಮಾಡೋರು. ಅವರಪ್ಪ 8 ಟೈಮ್ ಗೆದ್ದಿರೋರು. ಎಲ್ಲಿ ಬೆರಳು ತೋರಿಸ್ಕೊಂಡಿಲ್ಲ, ಎಲ್ಲಿ ನಿಮ್ಮ ಥರ ಹೋಗಿ ಸಿಕ್ಕಾಕೊಂಡು ರಿಮಾರ್ಕ್ ಮಾಡಿಲ್ಲ, ಎಲ್ಲಿ ಮೊಕದ್ದಮೆ ಕೇಸ್ ಆಗಿಲ್ಲ, ಏನೂ ಆಗಿಲ್ಲ ಅವ್ರ ಮೇಲೆ. ಅಂಥವ್ರ ಮೇಲೆ ನೀವು ಮಾಡ್ತಾ ಇದ್ದೀರಲ್ಲ ನೋಡಿ, ಸ್ಕೆಚೆಲ್ಲ ಇದೆ ನೋಡಿ. ತೋಟಿ ಇನಾಂತಿ 1 ಎಕರೆ 25 ಗುಂಟೆ. ನಾವು ನಾಳೆನೇ ಕೊಡ್ತಾಯಿದ್ವಿ ತಹಶೀಲ್ದಾರ್ ಅವ್ರಿಗೆ ಮತ್ತು DC ಅವ್ರಿಗೆ. ಇದು ಸರ್ಕಾರಿ ಆಸ್ತಿ, ಸರ್ಕಾರಿಗೆ ಉಳಿಬೇಕು, ಇಲ್ಲಾಂದರೆ ದೀನ ದಲಿತರಿಗೆ ಉಳಿಬೇಕು. ಈ ಜಾಗದಲ್ಲಿ ಇದ್ದವರು ಬಂದಿದ್ದಾರೆ, ಅವರು ಹೇಳ್ತಾರೆ ತೋಟಿ ಇನಾಂತಿ ಇವಾಗೂ ತೋಟ ಕೆಲಸ ಮಾಡ್ತಾಯಿದ್ದಾರೆ ನಮ್ಮೂರವರು. ಯಾರೋ ಸುತ್ತೋಗ್ಬಿಟ್ರೆ ಅವ್ರಿಗೆ ಅಲ್ಲಿಗೆ ಹೊಡೆಯೋದು, ಮತ್ತು ಏನಾದರೂ ಅವ್ರ ಮನೆ ಹತ್ರ ಪ್ರಾಬ್ಲಮ್ ಆದರೆ ಬಂದು ನಿಂತ್ಕೊಳ್ತಾರೆ, ಧೈರ್ಯ ಹೇಳ್ತಾರೆ. ಅಂಥ ಕೆಲಸ ಮಾಡ್ಕೊಂಬಂದಿರೋ ತೋಟಿರು ದಲಿತರು, ದೀನ ದಲಿತರು, ಅವ್ರಿಗಾಗಲಿ ಇಲ್ಲ ಸರ್ಕಾರಕ್ಕಾಗಲಿ. ಇದು ನೀವು ಶಾಸಕರು ನೀವೇ ಒತ್ತುವರಿ ಮಾಡ್ಕೊಂಡಿದ್ದೀರಲ್ವಾ? ನೀವು ಇನ್ನೊಬ್ರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾ ಇದ್ದೀರಲ್ಲ, ನೀವು ಹೇಳ್ಬೇಕು ಸ್ವಾಮಿ ಇದೆಲ್ಲ. ನಮ್ಮ ಶಾಸಕರು KGF ಕ್ಷೇತ್ರ ನೀವು ಬಂದಾಗ ಹೆಂಗಿತ್ತು, ಈಗ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಜನರಿಗೆ ಗೊತ್ತು ಹೇಗಿದೆ ಅಂತ. ಬೆಮ್ಮಲ್ಲಿಂದ ವಿಕೋಟೆವರೆಗೂ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. KGFಯಿಂದ ಪಾರಂಡಳ್ಳಿ ಹಿಂಗೆ ರಾಜಪಟ್ ರೋಡ್ವರೆಗೂ ಅಭಿವೃದ್ಧಿ ಮಾಡಿದ್ದಾರೆ. KGFಯಿಂದ ನಮ್ಮ ಕೆಂಪಾಪುರ ಬಾರ್ಡ್ರ್ವರೆಗೂ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ. ಟೋಟಲ್ KGF ಎಲ್ಲ ಐಮಾಸ್ ಲೈಟ್ಗಳು ಮತ್ತು ಬೀದಿ ದೀಪಗಳು ಹಾಕಿದ್ದಾರೆ. ನೋಡಬೇಕಾದ್ರೆ ಸಿಂಗಪುರ್ ನೋಡ್ದಂಗಿದೆ ಇವತ್ತು KGF. ನಾವು ಹೇಳೋದಲ್ಲ, ಜನರು ಹೇಳೋ ಮಾತುಗಳು. ನೀವು ಅಂಥ MLA ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಯಾರೂ ನಂಬಲ್ಲ ನಿಮ್ಮ ಮಾತುಗಳಿದು. ನೀವು ಮಾಡಿರೋ ಪಾಪ ಕೆಲಸಗಳಿಗೆ, ನೀವು ಈ ಕ್ಷೇತ್ರದಲ್ಲಿ ಒಂದು ಟೈಮ್ ಶಾಸಕರಾಗಿ, ನಿಮ್ಮಮ್ಮ ಶಾಸಕರಾಗಿ ನೀವು ಮಾಡಿರೋ ಪಾಪ ಕೆಲಸಗಳಿಗೆ ನಿಮ್ಮ ಸೋಲಿಸಿದ್ದಾರೆ ಜನ. ಆಯಮ್ಮನ ಮೇಲೆ ನೀವು ಎಷ್ಟು ಹೇಳಿದ್ರೂ ಆಯಮ್ಮನ ಪರವಾಗಿ ಜನ ಇದ್ದಾರೆ. ಆಯಮ್ಮನ ಗೆಲ್ಲಿಸೋ ಮಹಿಳೆಯರಿದ್ದಾರೆ. ಇವತ್ತು 2 ಸಾವಿರಕ್ಕೆ ಬರ್ತಾ ಇದೆ ಸರ್ಕಾರದಿಂದ. ಯಾರು ಮಾಡಿದ್ದು? ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ನಿಮ್ದೇನಾದರೂ ಇದ್ದರೆ ಫಾಟ್ ಆಪ್ಷನ್ ನೋಡಿಸಿ. BJP ಅವರಿಂದ ಏನಾದರೂ ಮಹಿಳೆಯರಿಗೆ, ದೀನ ದಲಿತರಿಗೆ, ಬಡವರಿಗೆ ನಿಮ್ಮಿಂದ ಏನಾದರೂ ಮುಟ್ತಾ ಇದ್ದರೆ ಸಾರ್ವಜನಿಕರಿಗೆ ಹೇಳಿ ನೀವು ಪ್ರೆಸ್ ಮುಂದೆ. ಬರೀ ನಮ್ಮ MLA ಬಗ್ಗೆ ಮಾತಾಡೋದು, ಬೇಲಳ್ಳಿ ಗೋವಿಂದಗೌಡರ ಬಗ್ಗೆ ಮಾತಾಡೋದು, ಅದು ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಅಭಿವೃದ್ಧಿ ಆಗ್ತಾ ಇದೆ KGF ಅಂತ ಹೇಳ್ಬಿಟ್ಟು ಒಂದು ಮಾತೇಳಿ ನೋಡೋಣ. ನೀವು ಕೈ ಜೋಡಿಸಿ ಬನ್ನಿ, ನಮ್ಮ MLA ಅವ್ರ ಜೊತೆ ಕೈ ಜೋಡಿಸಿ. ದೇವ್ರು ಹೆಂಗಿದ್ರೆ ಹಂಗಾಗಲಿ, ಎಲೆಕ್ಷನ್ ಟೈಮಲ್ಲಿ ನಿಮ್ದು ಹೆಂಗಿದ್ರೆ ನಿಮ್ಮ ತಲೆ ಹೆಂಗಿದ್ರೆ ಹಂಗೆ ಬರೀಲಿ. ಅದು ಬಿಟ್ಬಿಟ್ಟು ಇಲ್ಲೂ ಸ್ವಲ್ಪ ಆರೋಪಗಳನ್ನು ಮಾಡೋದು ಇಲ್ಲಿಗೆ ಬಿಡಬೇಕು. ನಾವು ನಮ್ಮ
ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ನಮ್ಮ ಹಿರಿಯ ಮುಖಂಡರೆಲ್ಲ ಕಾಂಗ್ರೆಸ್ ಅವರು ಇಲ್ಲಿ ಇನ್ನೂ ಜಾಸ್ತಿ ಜನ ಸೇರ್ತಾ ಇದ್ರು. ಬೇಡ ಅಂತೇಳ್ಬಿಟ್ಟು ನಾವೇನು ಗಲಾಟೆಗೆ ಮಾತಾಡ್ತಾ ಇಲ್ಲ, ಗಲಾಟೆ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ನೊಬ್ಬರ ಬಗ್ಗೆ ದೋಷವಾಗಿ ಮಾತಾಡ್ತಾ ಇಲ್ಲ. ಕುಂತ್ಕೊಂಡು ನಿಮ್ಮ ಮಾಧ್ಯಮದ ಮುಖಾಂತರ ಚರ್ಚೆ ಮಾಡೋಣ. ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ಗೊತ್ತಾಗಲಿ ಇದು ಏನು ಅಂತ ಸತ್ಯಾಂಶ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲರೂ ಮಾಧ್ಯಮದವ್ರಿಗೆ ಹೊಂದಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾಡಿ ಕೂರಿಸಿ ತಮ್ಮ ಕೈಲಿ ಈ ಸುಳ್ಳುಗಳೆಲ್ಲ ಹೇಳಿಸ್ತಾ ಇದ್ದಾರೆ. ದಯವಿಟ್ಟು ತಾವು ಕೂಡ 10 ವರ್ಷ MLA ಆಗಿದ್ದಂಥವ್ರು, ತಾವು 5 ವರ್ಷ ಇದ್ದಾಗ ಒಳ್ಳೆ ಕೆಲಸಗಳು ಮಾಡಿದ್ದೀರಾ, ನಾವು ಇಲ್ಲ ಅಂತ ಇಲ್ಲ. ಅವತ್ತಿನ ದಿನಕ್ಕೆ ನೀವು ಮಾಡಿರೋದು ಒಳ್ಳೆ ಕೆಲಸಗಳೇ. ನಮ್ಮ MLA ಸುಮ್ಮನೆ ಕೂತಿದ್ರು. ನೀವು MLA ಇದ್ದಾಗ ವನವಾಸದಲ್ಲಿ ಇದ್ವಿ. ನಿಮ್ಮ ಮಗಳ ಮೇಲೆ ಸೋತಾಗ ಕೂಡ ನಮ್ಮ MLA ಅವ್ರು ಸುಮ್ಮನೆ ಕೂತಿದ್ರು. ZPL ಸೋತಾಗ ಕೂಡ ಯಾವತ್ತೂ ನಿಮ್ಮನ್ನು ಕಾಮೆಂಟ್ ಮಾಡಲಿಲ್ಲ. ನಮ್ಮ ಕೆಲಸ ಏನಿದ್ರು ನಾವು ಕಾಮೆಂಟ್ ಮಾಡಿದ್ರೆ ಕೆಲಸಗಳು ನಿಂತು ಹೋಗುತ್ತೆ. ಅಭಿವೃದ್ಧಿ ಕಡೆ ಹೋಗುತ್ತೆ. ದೀನ ದಲಿತರಿಗೆ, ಬಡವರಿಗೆ ಯಾವುದು ಬೆನಿಫಿಟ್ಸ್ ಇರಲ್ಲ. ನಾವು ಕಿತ್ತಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ತಮ್ಗೆ ಹೇಳ್ತೀನಿ, ಏನಾದರೂ ಲೋಪದೋಷಗಳಾಗಿದ್ದರೆ ತಾವು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವ್ರನ್ನ ಕಂಡ್ರೆ ನನಗೆ ಅನುಕಂಪ, ಪಾಪ ಕಾಂಗ್ರೆಸ್ ಅವ್ರಿಗೆ ಏನೂ ಮಾಡ್ತಾ ಇಲ್ಲ, ಯಾರ್ಯಾರಿಗೋ ಹೊಟ್ಟೋಗ್ತಾಯಿದೆ, ಯಾರ್ಯಾರಿಗೋ ಬಂದುಬಿಡ್ತಾಯಿದೆ ಅಂತ. ದಯವಿಟ್ಟು ನಮಗೆ BJP ಅವ್ರನ್ನ ಕಂಡ್ರೆ ಅನುಕಂಪ. ಅವ್ರು ಆದಿ ಬೀದಿಯಲ್ಲೆಲ್ಲ ಹೇಳ್ಕೊತಾ ಇದ್ದಾರೆ ಸ್ವಾಮಿ. ಯಪ್ಪ ಚೆನ್ನಾಗಿದ್ರು, ಏನೋ ಎಡವಟ್ಟಾಗಿ ಇವ್ರ ಕೈಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಕಂಪ್ಲೀಟ್ ಅವ್ರು ನಿಲ್ಲಕ್ಕೆ ಆಗ್ತಿಲ್ಲ. ಆದರೂ ಮನುಷ್ಯ ಅರ್ಥ ಮಾಡ್ಕೋತಾ ಇಲ್ಲ. ಬೇರೆಯವ್ರಿಗೆ ಬಿಟ್ಕೊಟ್ರೆ ಅಟ್ಲೀಸ್ಟ್ ನಾವು ರೂಪಮ್ಮನ್ನು 50,000 ಲೀಡ್ನ ನಾವು 40,000ಕ್ಕಾದರೂ ತರ್ಬೋದು. ಈ ಮನುಷ್ಯ ಬಿಟ್ಕೊಡಲ್ಲ, ಬೇರೆಯವ್ರನ್ನ ಬರೋಕ್ಕಾಗಲ್ಲ ಅಂತ ತುಂಬ ನೋವು ಪಡ್ತಾಯಿದ್ದಾರೆ ಸರ್. ಅದರಿಂದ ತಾವು ದೊಡ್ಡ ಮನ್ಸು ಮಾಡಿ ನಿಮ್ಮ ಜೊತೆ ಇರೋರು ನೀವು ಕೇಳ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ನಾವು ಹೇಳ್ತಿಲ್ಲ. ನಮ್ಮ ಜೊತೆ ಯಾರು ಇದ್ದಾರೋ ಸರ್, ನೀವು ಒಂದು ಏಜೆನ್ಸಿ, ಪ್ರೈವೇಟ್ ಏಜೆನ್ಸಿ ಕೊಟ್ಟು ನಿಮ್ಮ ಹಿಂದೆ ಎನ್ಕ್ವೈರಿ ಮಾಡಿಸ್ಕೊಳ್ಳಿ ಸರ್. ನಿಮ್ಮ ಹಿಂದೆ ಇರೋರು ಹೇಳ್ತಾರೆ ಸರ್ ನೀವು ಬೇಡ ಅಂತ. ನಿಮ್ಮ ಅಧಿಕಾರ ಇದ್ದಾಗ ನೀವು ಮಾಡಿದ್ದೀರಾ. ದೇವರು ಯಾಕೋ ನಿಮ್ಮ ಮೇಲೆ ವಕ್ರ ದೃಷ್ಟಿ ಬೀರ್ದ, ನಿಮ್ಮ ಅಧ್ಯಾಯ ಮುಗ್ದಂಗೆ ಮಾಡಿಸ್ಬಿಟ್ಟ. ಅದರಿಂದ ದಯವಿಟ್ಟು ಆರೋಪಗಳು ಮಾಡೋವಾಗ ಏನಾದರೂ ಬೇಸಿರಲಿ. ಆಮೇಲೆ ಹೇಳ್ತೀರಾ ಮೇಡಮ್ ಅವರು ಸೈನು ಇಲ್ಲಿ ಮಾಡಿದ್ರೆ ಸೀಲಿಗೆ ಕೋಲಾರಕ್ಕೆ ಹೋಗ್ಬೇಕು ಅಂತೀರ. ನಿಮ್ಮ ಜೊತೆಯಲ್ಲಿ ಇರ್ತಾರೆ ಹೇಳ್ತಾಯಿದ್ರು, MLA ನಮ್ಮಡು ಸೈನ್ ಇಡ್ಸೇಸ್ಕೊಂಡೆ ಬೆಂಗಳೂರಿಗೆ ಹೋಗಲ್ಲ ಅಂತಾಯಿದ್ರು ಜನ ಹೇಳ್ತಾಯಿದ್ರು. ನಾವು ಹೇಳ್ತಾಯಿದ್ರು ಆ ಬೆಂಗಳೂರಿಗೆ ಏನಕ್ಕೆ ಸೀಲಿಗೆ ಬಂದರು, ಸೈನಿಗೆ ಬಂದರು, ಅದೆಲ್ಲ ಊಹಾಪೋಹಗಳು ಸ್ವಾಮಿ. ನೀವೇನು ಹೇಳೋದು ಗೋವಿಂದಗೌಡ್ರ ಬಗ್ಗೆ ಹೇಳಕ್ಕೆ ಬರ್ತೀರ. ಅವರು ಈ ಭಾಗದ ಕೋಲಾರ ಜಿಲ್ಲೆಯ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ನೂರಾರು ಕೋಟಿ ಲೋನ್ ಕೊಟ್ಟಿದ್ದಾರೆ. ನಮ್ಮ ಶಾಸಕರ ನೇತೃತ್ವದಲ್ಲಿ ಸೋತಾಗ, ZP ಮೆಂಬರಲ್ಲಿ ಸೋತಾಗ ನಮ್ಗೆ ಆ DC ಬ್ಯಾಂಕ್ ನಮ್ಮ ಮೇಡಮ್ ಅವ್ರ ಕೈ ಹಿಡಿತು. ಆ DC ಬ್ಯಾಂಕ್ ಮುಖಾಂತರ ಅವ್ರ ತಾಯಿ ಥರ ಹಚ್ಕೊಂಡಿದ್ದಾರೆ. ಮೇಡಮ್ ಅವರು ತಾಯಿ ಥರ ಅವ್ರನ್ನ ಹೆಚ್ಕೊಂಡು ಆ ರೀತಿಯಲ್ಲಿ ಅವ್ರ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ಮಾಡ್ತಾಯಿದ್ದೀವಿ. ಅಲ್ಲ ಸ್ವಾಮಿ, ಯಾರ್ಯಾರು ಬೆಂಗಳೂರು ಮೈಸೂರಿಂದ ಬರೋರು ಬಂದು ಇಲ್ಲಿ ಎಲೆಕ್ಷನ್ ಮಾಡ್ಬೋದು. ಕೋಲಾರದಲ್ಲಿರೋ ನಮ್ಮ ಇಲ್ಲಿಗೆ 15-20 ಕಿಲೋಮೀಟರ್ ಇರೋ ಗೋವಿಂದಗೌಡರು ಬಂದು ಇಲ್ಲಿ ಎಲೆಕ್ಷನ್ ಮಾಡಬಾರ್ದ, ಲೀಡರ್ಶಿಪ್ ಮಾಡಬಾರ್ದ. ಬೋರವರು ಅವ್ರ ಅಕ್ಕನ ಇಲ್ಲಿ ಕೌರ್ಗನಹಳ್ಳಿಗೆ ಇಲ್ಲಿಂದ 2 ಕಿಲೋಮೀಟ್ರು ಮಗನಿಗೆ ಇಲ್ಲಿ ಮಾಡ್ಕೊಂಡಿದ್ದಾರೆ. ನೀವು ರೀಸನ್, ಟೆಕ್ನಿಕಲ್ ರೀಸನ್ ಕೊಡಿ. ಗೋವಿಂದಗೌಡರು ಅಂತ ದಯವಿಟ್ಟು ಹೇಳಬೇಡಿ. ಗೋವಿಂದಗೌಡರ ಬಗ್ಗೆ ನೀವು ಹೇಳ್ತಾ ಇದ್ರೆ ನಾವು ಹೇಳೋದಕ್ಕೂ ಬೇಕಾದಷ್ಟು ರೀಸನ್ಸ್ ಇರುತ್ತೆ. ಅವ್ರು ನಮ್ಮ ನಾಯಕರು. ಅವ್ರು ಬರಬಾರ್ದು ಅನ್ನೋಕ್ಕೆ ನಿಮ್ಮ ಹತ್ರ ಏನಾದರೂ ಗ್ರೌಂಡ್ಸ್ ಇದ್ರೆ ಹೇಳಿ. ಬರಬೇಕು ಅನ್ನೋದಕ್ಕೆ ನನ್ನ ಹತ್ರ 1,000 ರೀಸನ್ಸ್ ಇದೆ, ನಾನು ಕೊಡ್ತೀನಿ. ಯಾಕೆ ಬರಬಾರ್ದು ಅವರು? ಯಾಕೆ ಬರಬಾರ್ದು? ಅವ್ರು ಬಂದರೆ ನೀವು ಸೋತಾಗ್ತದೆ ಅಂತ ಭಯನಾ? ಅವ್ರ ಮೇಲೆ ಭಯನಾ? ಅದಕ್ಕೆ ದಯವಿಟ್ಟು ನೋಡಿ, ನಮ್ಮ ಶಾಸಕರು ಎಜುಕೇಟೆಡ್ ಇದ್ದಾರೆ, PhD ಡಾಕ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಶಾಲು ಓದಿಸ್ಕೊಂಡು ಡಾಕ್ಟ್ರೇಟ್ ತಗೊಂಡಿಲ್ಲ. ಅವರು ಕ್ವಾಲಿಫೈಡ್ PhD ಇನ್ ಪೊಲಿಟಿಕಲ್ ಸೈನ್ಸ್. ಶಿ ಈಸ್ ವೆಲ್ ಎಜುಕೇಟೆಡ್. ನೋಡಿ, ತಾವೆಲ್ಲ ಏನೇನೋ ಮಾತಾಡ್ತಾ ಇದ್ದೀರಾ ಆದಿ ಬೀದಿಯಲ್ಲಿ. ಬೇರೆಯವರು ಇರ್ಬೋದು. ಅಮ್ಮ ಇವತ್ತವರೆಗೂ ತುಟಿ ಬಿಚ್ಚಿಲ್ಲ. ನೀವು ಶಾಸಕರಾಗಿದ್ದಾಗ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಮನ್ನು ನಾವು ಕಾಮೆಂಟ್ ಮಾಡ್ತಾ ಇಲ್ಲ. ನಿಮ್ಮ 10ರಷ್ಟು ಕೆಲಸ ಇವಾಗ MLA ಮಾಡ್ತಿದ್ದಾರೆ. ಕೆಲಸ ಮಾಡೋಕ್ಕೆ ಬಿಡಿ. ಎಲೆಕ್ಷನ್ ಬಂದಾಗ ಆ ಕೆಲಸನೇ ತೋರಿಸುತ್ತೆ. ಅವ್ರಿಗೆ ಓಟ್ ಹಾಕ್ಬೇಡ, ಇವ್ರಿಗೆ ಹಾಕ್ಬೇಕಾ, ಅವ್ರಿಗೆ ಹಾಕ್ಬೇಕಾ, ಜನ ಡಿಸೈಡ್ ಮಾಡ್ತಾರೆ. ಅದರಿಂದ ದಯವಿಟ್ಟು ನೀವು ಏನೋ ಹೇಳಕ್ಕೆ ಹೋಗಿ 16,000 ಊಟ ಕಸಿದ್ಕೊಂಡ್ಬಿಟ್ಟಿದ್ದೀರ ಅಂದರೆ ಯಾವ MLAನೂ ಕಸಿದ್ಕೊಳ್ಳಲ್ಲ, ಯಾವ ಮಿನಿಸ್ಟ್ರು ಕಸಿದ್ಕೊಳ್ಳಲ್ಲ. ಅಲ್ಲಿ ಏನೋ ಲೋಪದೋಷ ಆಗಿರುತ್ತೆ. ಒಂದು ಟೀಮ್ ಕಟ್ಟ್ರಿ ನೀವೇ, BJPಯಿಂದ ಟೀಮ್ ಕಟ್ಟಿ ಎಲ್ಲಿ ಲೋಪದೋಷ ಆಗಿದೆ ಯಾವನಾದರೂ ಪರ್ಪಸಾಗಿ ಮಾಡಿದರೆ ಅವ್ರನ್ನ ಮನೆಗೆ ಕಳಿಸಿ, ಲೋಕಾಯುಕ್ತಕ್ಕೆ ದೂರು ಕೊಡಿ ಅವನ ಮೇಲೆ.
ಅದು ಬಿಟ್ಬಿಟ್ಟು ಶಾಸಕರು ನೀವು ಊಟ ಹಾಕೋದು ಗ್ಯಾರಂಟಿ ಯಾರು ಕೇಳಿದ್ವಿ ಅಂತಿರಲ್ಲ ಸ್ವಾಮಿ. ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ಬೇಕು, ನೀವು ಮನೆ ಹತ್ರ ಹೋಗಿ ನಿಮ್ಗೆ ನನಗೆ ಓಟ್ ಹಾಕಿ ಇನ್ಮೇಲೆ 2,000 ಬರೋಲ್ಲ, ಕರೆಂಟ್ ಬಿಲ್ ಕಟ್ಟಬೇಕು, ಬಸ್ ಚಾರ್ಜ್ ಕೊಡಬೇಕು ಅಂತ ನೀವು ಹೇಳ್ಬಿಟ್ಟು ನೀವು ಓಟ್ ಕೇಳಿ. ನಿಮ್ಗೆ ಯಾರಾದರೂ ಓಟ್ ಹಾಕ್ಬಿಟ್ರೆ ನಮ್ಮ ಶಾಸಕರನ್ನ ಕಂಟೆಸ್ಟ್ ಮಾಡೋದೇ ಈಗಲೇ ನೀವು ಸರ್ವೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲೆಕ್ಷನ್ಗೆ 2,000 ಬರೋಲ್ಲ, ನಾನು ಗೆದ್ದರೆ ನನಗೆ ಓಟ್ ಹಾಕಿ, ಬಸ್ ಚಾರ್ಜ್ ಕೊಡಬೇಕು, ಹಿಂಗೇನಪ್ಪ ಗ್ಯಾರಂಟಿ ಇಲ್ಲ, ಕರೆಂಟ್ ಬಿಲ್ಲು, ಯುವಕರಿಗೆ ಇದು ಯುವ ನಿಧಿ ಇವೆಲ್ಲ ಬರಲ್ಲ. ಇವೆಲ್ಲ ನಾನು ನಿಲ್ಲಿಸ್ಬಿಟ್ಟು ಚಿನ್ನದ ರೋಡ್ ಹಾಕ್ತೀನಿ ಅಂತ ನೀವು ಎಲೆಕ್ಷನ್ಗೆ ಹೋಗಿ ನೀವು ಕೇಳಿ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಜನರೇನಾದರೂ ನಿಮ್ಮ ಪರವಾಗಿ ಎಲ್ಲಾದರೂ ಮ್ಯಾಂಡೇಟ್ರಿ ಕೊಟ್ಬಿಟ್ರೆ ನಮಗೆ ಬೇಡ ಇವು, ನಾವು ಬಿಡ್ತಾ ಇದ್ದೀವಿ ಅಂತ ನಮ್ಮ MLA ಕಂಟೆಸ್ಟೇ ಮಾಡಿಸೋದು ಬೇಡ, ಡೈರೆಕ್ಟ್ ನಿಮಗೆ ಬಿಟ್ಕೊಟ್ಬಿಡೋಣ. ಬೇಕು ಸ್ವಾಮಿ, ಬಡವರಿದ್ದಾರೆ, ಬೇಕಾದ ಯಾವುದು ಸಾಗುವಳಿ ಚೀಟಿ ಕೊಡೋದಿಲ್ಲ. ನಮ್ಮ ಶಾಸಕರು 8 ವರ್ಷದಿಂದ ಶಾಸಕರಾಗಿದ್ದಾರಲ್ವಾ, ಈ ತರ ರಿಜಿಸ್ಟ್ರೇಷನ್ ಮಾಡಿ MLA ಸಿಗ್ನೇಚರ್ ಇದ್ರೆ ಇಲ್ಲಿ 60 ಎಕರೆ ಮಾಡ್ತಾ ಇದ್ರಲ್ವಾ, ಹೇಳಿದಾರಲ್ಲ, 60 ಎಕರೆ ಮಾಡ್ತಾರೆ ಮೇಡಮ್, ನೀವು ಎಲ್ಲಾದ್ರೂ ಕೇಳ್ಬೋದು. ಈ 60 ಎಕರೆ ಇಶ್ಯೂನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಿರಿ, ಬಿಡಬೇಡ್ರಿ. ಆರೋಪ ಮಾಡಿ ಹಿಂದಿರುಗಬೇಡಿ. ಅದ್ರಲ್ಲಿ ಸೈನ್ ಮಾಡಿರೋರು ಇದಾರೆ, ಬೋಗಸ, ಒರಿಜಿನಲ್, ಅವರು ಡೂಪ್ಲಿಕೇಟ್, ನೀವು ಡೂಪ್ಲಿಕೇಟ್ ಅನ್ನೋದು ಪ್ರೂವ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಮಾತಾಡಿ, ನಾವೇ ಚಾಲೆಂಜ್ ಮಾಡ್ತಾ ಇದೀವಿ, ಶಾಸಕ ಅಧ್ಯಕ್ಷ ಮಾಡಿ. ನೀವು ಶಾಸಕ ಸಿಗ್ನೇಚರ್ ಇರ್ಬೇಕು. 60 ಎಕರೆಗೆ ಏನಾದ್ರು ನಮ್ಮ ಶಾಸಕ ಸಿಗ್ನೇಚರ್ ಇದ್ರೆ ಅವ್ರೇನ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾವು ಅದನ್ನೇ ನಾವು ತೆರವುಗೊಳಿಸ್ತೀವಿ, ಸರ್ಕಾರಕ್ಕೆ ಬಿಟ್ಕೊಡ್ತೀವಿ. ನಿಮ್ಮ ಅಧೀನಲ್ಲಿ ಆಗಿದೆಯಲ್ಲ 800 ಎಕರೆ, ಇದನ್ನ ನೀವ್ ಹೇಳ್ ಮಾಡ್ತೀರಾ ಸ್ವಾಮಿ? ಹೇಳ್ಬೇಕು ಜನರ ಮುಂದೆ, ನೀವು ಮತ್ತೆ ಹೇಳ್ಬೇಕು. ನೀವು ಇದಕ್ಕೆ ನಾವು ವೆಂಕಟದಲ್ಲಿ ನಾವು ಇದನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೀವಿ, ಇದುವರೆಗೂ ನೀವು ಉತ್ತರ ಕೊಟ್ಟಿಲ್ಲ ನಮ್ಗೆ. ಮತ್ತೆ ಇವಾಗ ಹೇಳ್ತಾ ಇದ್ದೀವಿ, ಈ 500 ಎಕರೆ 523 ಎಕರೆ ನೀವೇನ್ ಮಾಡಿದಾರಾ, ಇದನ್ನ ಸರ್ಕಾರಕ್ಕೆ ನೀವು ಒಪ್ಪಿಸ್ತೀರಾ? ನಾವು ನಮ್ಮ ಶಾಸಕರು ಏನಾದ್ರು 60 ಎಕರೆ ಅವ್ರ ಅವಧಿಯಲ್ಲಿ ಏನಾದ್ರು ಆಗಿದ್ರೆ ನಾವು ಹಿಂತಿರುಗಿಸ್ತೀವಿ. ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ, ಒಳ್ಳೇದಾಗ್ಲಿ. ಎಷ್ಟು ಕೋಟಿ ಯಾವ ಆರೋಪ ಮಾಡಿದ್ದೀರಾ ನೀವು ಇದ್ರಲ್ಲಿ? ಈಗ ಎಲ್ಲರೂ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ, KBC ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಇದು 1 ಎಕರೆ 25 ಗುಂಟೆ ಏನ್ ಮಾಡ್ಬೇಕು, ಯಾರು ಬರ್ಬೇಕಂದ್ರೆ ರಿಸರ್ವ್ ಅವ್ರಿಗೆ ಬರ್ಬೇಕು. ಯಾರಿದಾರ ಅವರು ಎಲ್ಲಿಂದನೋ ನಂಬ್ಕೊಂಡ್ಬಿಟ್ಟು ಇಲ್ಲಿ ತೋಟಿ ನಾಮತಿನ ಮಾಡ್ಕೊಂಡ್ಬಿಟ್ರೆ ಇದು ಏನ್ ಅರ್ಥ ಅಂತ ನೀವು ತಿಳ್ಕೊಬೇಕು ಸ್ವಲ್ಪ ದಯವಿಟ್ಟು ಇದನ್ನ. ಆಮೇಲೆ ನಮ್ಗೆ APMC ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕು. ಯಾಕಂದ್ರೆ ಇಡೀ ಸ್ಟೇಟ್ ಅಲ್ಲಿ ಎಲ್ಲಿ APMC ರನ್ನಿಂಗ್ ಅಲ್ಲಿ ಇಲ್ಲ. ಮೆಂಬರ್ಸ್ ಇಲ್ಲೇ ಬಿಟ್ಟು ಕೋಲಾರ ಡಿಸ್ಟಿಕ್ ಅಲ್ಲೇ ಕೇಂದ್ರ ಕ್ಷೇತ್ರದಲ್ಲಿ ರನ್ನಿಂಗ್ ಅಲ್ಲಿ ಇರೋದು. ಅದರಲ್ಲಿ ಸುಮಾರು ಅಲ್ಲಿ ಏನೇನು ಬಾಧೆ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತು, MLA ಅವ್ರಿಗೆ ಗೊತ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 70-80 ಲಕ್ಷ ಗೌರ್ಮೆಂಟ್ ಕಟ್ಸಿ ಹೋಗಿ ತಗೊಂಡ್ ಬಂದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಕ್ ಹೋದ್ರೆ ಗ್ರಾನೈಟ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅಂದ್ರೆ ಅದು MLA ಅವ್ರಿಗೂ, ನಮಗೂ, ಸದಸ್ಯರಿಗೂ, ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಗೊತ್ತು. ಎಷ್ಟು ಕಣ್ಣೀರು ಒರೆಸಿದೀವಿ, ಎಷ್ಟು ಇದು ಮಾಡಿದೀವಿ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವುದೇ ರೀತಿಯಲ್ಲಾಗ್ಲಿ ಏನೇ ಆಗ್ಲಿ ಇದುವರೆಗೂ ಒಂದು 10 ಸಲ ನಿಲ್ಸಿದ್ದಾರೆ ಬಂದು. ಆ ಗ್ರಾನೈಟ್ ಸಿಕ್ಬಿಟ್ಟಿದೆ, ಈ ಗ್ರಾನೈಟ್ ಸಿಕ್ಬಿಟ್ಟಿದೆ, ಇದು ಸಿಕ್ಬಿಟ್ಟಿದೆ, ಅದು ಸಿಕ್ಬಿಟ್ಟಿದೆ ಅಂತ. ಒಂದು ಗ್ರಾನೈಟ್ ಯಾವ್ದಾದ್ರು ಎಲ್ಲಾದ್ರೂ ಆಗ್ಲಿ ಅಕಸ್ಮಾತ್ ಏನೋ ಒಳ್ಳೆ ಕಲ್ಲು, ಈ ಕಲ್ಲ, ಆ ಕಲ್ಲ ಎತ್ಕೊಂಡು ಹೋಗಿದ್ದಾರೆ, ಇದು ಮಾಡ್ಕೊಂಡಿದ್ದಾರೆ. ಬೇರೆ ಎಲ್ಲನೇ ಆಗ್ಲಿ ಗ್ರಾನೈಟ್ ಏನಾದ್ರು ಅಲ್ಲಿ ಎಷ್ಟು ಕೋಟಿ ಆಗಿದೆ ಅಂತ ಹೇಳಿ ನೀವೇ ಸ್ವಲ್ಪ ನೋಡ್ಕೋಬೇಕು. ಅದಕ್ಕೋಸ್ಕರ ಸುಳ್ಳು ಆರೋಪಗಳು ಮಾಡ್ಬಾರ್ದು ದಯವಿಟ್ಟು. ಏನೋ ಇದು ನಿಜ ಅಂಶ ಏನಿದೆ ಅದು ಮಾಡ್ಕೊಳ್ಳಿ ದಯವಿಟ್ಟು. ಏನಿದೆ ಈ ಜಮೀನ ಇಲ್ಲಿರೋಕ್ಕಂತ ನಾಗಶೆಟ್ಟಹಳ್ಳಿಯಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ, ಅವ್ರಿಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀವಿ. ತಹಸೀಲ್ದಾರ್ಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಬೆಳಿಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ದಯವಿಟ್ಟು ಇಲ್ಲಿ ನಾಗಶೆಟ್ಟಹಳ್ಳಿಯಲ್ಲಿ ಯಾರಿದಾರೋ ಅವ್ರ ಕಷ್ಟ ಬಿದ್ದವರು ಅವ್ರಿಗೆ ಆಗ್ಬೇಕು. ನಮ್ಮ ಮಾಜಿ ಶಾಸಕರಾದ ಸಂಬಂಗಿಯವರು ಪದೇ ಪದೇ ನಮ್ಮ ಶಾಸಕರಾದ ರೂಪಾ ಮೇಡಮ್ ಅವರ ಬಗ್ಗೆ ಅದೇನು ಸಹಿ ಇಲ್ಲಿ ಮಾಡ್ತಾರೆ, ಸೀಲ್ ಕೋಲಾರಲ್ಲಿ ಹಾಕ್ತಾರೆ, ಮತ್ತು ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ, ಜಮೀನು ಒತ್ತುವರಿಗಳು ಮಾಡ್ತಾಯಿದ್ದಾರೆ, ಸಿಕ್ಕಾಪಟ್ಟೆ ಯಾವುದಂದರೆ ಅದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಸಹಿನೂ ಅವರೇ ಮಾಡ್ತಾರೆ, ಸೀಲ್ ಹಾಕೋಕ್ಕೆ ಅವ್ರ PAಗಳಿದ್ದಾರೆ, ಅವ್ರ ಅಟೆಂಡರ್ಸ್ ಇದ್ದಾರೆ. ಕೋಲಾರ್ಗೆ ಹೋಗಿ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ತಾಯಿ ಶಾಸಕರಾಗಿದ್ದಾಗ ಸೀಲ್ ಯಾರು ಹಾಕ್ತಾಯಿದ್ರು, ಸೈನ್ ಯಾರು ಹಾಕ್ತಾಯಿದ್ರು? ಎರಡೂ ನೀವೇ ಹಾಕ್ತಾಯಿದ್ರಿ. ನಿಮ್ಮ ತಾಯಿ ಶಾಸಕರಾಗಿದ್ದಾಗ 5 ವರ್ಷ ಅಧಿಕಾರ ನೀವೇ ಚಲಾಯಿಸಿದ್ದು. ಯಾವತ್ತೂ ನಿಮ್ಮ ತಾಯಿಯವರು ಅಧಿಕಾರ ಚಲಾವಣೆ ಮಾಡಿಲ್ಲ. ಅಫ್ಸಿಯಲ್ ಮೀಟಿಂಗ್ ಏನಾದರೂ ಹೋಗಿ ಕೂತ್ಕೊ ಅಸೆಂಬ್ಲಿಗೆ ಅಂಥ ಕಡೆ ಹೋಗ್ತಾಯಿದ್ರು ಅಷ್ಟೇ. ಮಿಕ್ಕಿದ್ದೆಲ್ಲ ನಿಮ್ಮ ತಾಯಿ ಶಾಸಕರಾಗಿದ್ದಾಗ್ರೂ ಎಲ್ಲ ಜನಕ್ಕೆ ನೀವೇ ಶಾಸಕರು ಅಂತ ಅಂದ್ಕೊಳ್ತಾ ಇದ್ರು ಪಬ್ಲಿಕ್ಕು. ಆ ಥರ ಅಧಿಕಾರ ನಡೆಸಿರೋರು ನೀವು.
ನಮ್ಮ ಶಾಸಕರಿಗೆ ಅಂಥ ಪರಿಸ್ಥಿತಿ ಏನು ಬಂದಿಲ್ಲ. ನಮ್ಮ ಶಾಸಕರೇ ಪ್ರತಿದಿನ ಯಾವುದೋ ಒಂದು ಹಳ್ಳಿನಲ್ಲೋ ಒಂದು ಟೌನಲ್ಲೋ ಯಾವುದೋ ಒಂದು ವಾರ್ಡಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿಸ್ತಾ ಇರ್ತಾರೆ. ಅವ್ರ ಬಗ್ಗೆ ನೀವು ಮಾತಾಡೋ ಅಷ್ಟು ಇದೂ ನಿಮಗಿಲ್ಲ. ಸ್ವಾಮಿ, ನಿಮ್ಮ ತಾಯಿಯವರ ಅವಧಿನಲ್ಲಿ KGF ಕ್ಷೇತ್ರದಲ್ಲಿ 523 ಎಕರೆ ಅಕ್ರಮ ಸಾಗುವಳಿ ಚೀಟಿಗಳನ್ನ ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ನಾವು ಕೇಳಿ 1 ತಿಂಗಳಾಗ್ತಾ ಇದೆ. ಇದಕ್ಕೆ ನೀವು ಯಾವುದೇ ಆನ್ಸರ್ ಕೊಟ್ಟಿಲ್ಲ ಇದುವರೆಗೂ. ಏನು ನಡೆದಿದೆ ಅಂತ ಇದುವರೆಗೂ ಹೇಳಿಲ್ಲ. ಯಾಕೆ ಸ್ವಾಮಿ ಹೇಳ್ತಾ ಇಲ್ಲ ಅದನ್ನು? ಯಾರಿಗೋ 60 ಎಕರೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು 89ರಲ್ಲಿ ಆಗಿರೋದು. ಅವರೇ ರೈತರೇ ಬಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ತನಿಖೆ ನಡೆಸಿ. ನಿಮಗೆಲ್ಲ ಇಲಾಖೆಗಳು ಗೊತ್ತು. ನೀವು ಮಾಜಿ ಶಾಸಕರಾಗಿದ್ದ ಇದ್ದಂಥವ್ರು. ನಿಮ್ಮ ತಾಯಿಯವರು 2017ರಲ್ಲಿ ಶಾಸಕರಾಗಿದ್ದಾಗ ನಾವು ಸಹ ಕಮಿಟಿ ಸದಸ್ಯರಾಗಿದ್ವು. ಇದ್ರ ಬಗ್ಗೆ ಮಾತಾಡಿದಾಗ ಅವರು ಹಿಂಬಾಲಕರು ಹೇಳ್ತಾರೆ ಇದೆಲ್ಲ ಸುಳ್ಳು ದಾಖಲೆಗಳು ತಗೊಂಡು ಬಂದುಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ. ನಾವು RTIನಲ್ಲಿ ಹಾಕಿ ಸರ್ಟಿಫೈಡ್ ತಾಲೂಕು ಆಫೀಸಿಂದ ಸರ್ಟಿಫೈಡ್ ಕಾಪಿ ಮಾಹಿತಿ ಹಕ್ಕಿನಲ್ಲಿ ಹಾಕಿ ತಗೊಂಡಿರೋ ಕಾಪಿಗಳಿದು. ಇದ್ಯಾವುದು ಬೋಗಸ್ ಕಾಪಿಗಳಲ್ಲ. ನಿಮ್ಮ ತಾಯಿಯವ್ರದ್ದೇ ಸಹಿ. ವೆಂಕಟಾಚಲಪತಿ ಅಂತ ನಾನು ಒಂದು ಕಮಿಟಿ ಮೆಂಬರು, ವೆಂಕಟರಾಮಪ್ಪ ಅಂತ ಒಬ್ಬರು, ಭೂಲಕ್ಷ್ಮಮ್ಮ ಅಂತ 3 ಜನ ಕಮಿಟಿ ಸದಸ್ಯರಿದ್ವು. ಸತ್ಯಪ್ರಕಾಶ್ ಅವರು ತಹಸೀಲ್ದಾರ್ ಆಗಿದ್ದರು. 3 ಮೀಟಿಂಗ್ ನಡೀತು ನಮ್ಮ ಅವಧಿನಲ್ಲಿ ಅಷ್ಟೇ. ಮೊದಲನೇ ಮೀಟಿಂಗಲ್ಲಿ ಯಾವುದೇ ತೀರ್ಮಾನ, ಯಾರಿಗೂ ಸಾಗುವಳಿ ಚೀಟಿ ಕೊಡೋಕ್ಕೆ ತೀರ್ಮಾನ ಮಾಡಿಲ್ಲ. ಎಲ್ಲ ಸ್ಥಳ ತನಿಖೆ ಮಾಡಬೇಕು ಅಂತ ಮೌಖಿಕವಾಗಿ ಆದೇಶ ಕೊಟ್ಟು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದ್ವು. ಅದರಲ್ಲಿ ನಮ್ಗೆ ಅವಾಗ ಗೊತ್ತಾಗಿದ್ದು ಜಾಸ್ತಿ ಜನ ಸ್ವಾಧೀನದಲ್ಲೇ ಇರಲಿಲ್ಲ. ಯಾರು ಬೇರೆ ಬೇರೆ ಆಂಧ್ರದವರು ಇವರು ಹಿಂಬಾಲಕರನ್ನೆಲ್ಲ ಪಟ್ಟಿನಲ್ಲಿ ಸೇರಿಸಿದ್ರು. ಅವರು ಇದು ಅರ್ಜಿನೇ ಹಾಕಿರಲಿಲ್ಲ. 92, 91ನಲ್ಲಿ ಅರ್ಜಿ ಹಾಕಬೇಕಾಗಿತ್ತು. ಯಾರು ಅರ್ಜಿನ ಹಾಕಿಲ್ಲ, ಮಧ್ಯದಲ್ಲಿ ತಗೊಂಡು ಬಂದೆಲ್ಲ ಸೇರಿಸಿದ್ರು. ಇದರಲ್ಲಿ ಜಾಸ್ತಿ ಜನ ಎಲ್ಲ ಅವ್ರ ಹಿಂಬಾಲಕರೇ. ಯಾರ್ಯಾರು ಬೇಕೋ ಸಂಬಂಗಿ ಅವ್ರಿಗೆ ಯಾರ್ಯಾರು ಬೇಕೋ BJP ಲೀಡರ್ಸ್ಗೆಲ್ಲ ಅವ್ರ ಹೆಸರನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು ನಮ್ಮ ಕಂಡು ಬಂತು. ಸ್ಪಾಟ್ಗೆ ಹೋದಾಗ ಅದಕ್ಕೆ ಯಾವುದು ಮಂಜೂರು ಮಾಡಿದಿರ, ಇನ್ನು ಎಲ್ಲ ಕುಲಂಕುಷವಾಗಿ ತನಿಖೆ ಆಗಬೇಕು ಅಂತ ಹೇಳಿಬಿಟ್ಟು ಕಮಿಟಿ ತೀರ್ಮಾನ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದ್ವಿ. ಆಮೇಲೆ ಎಲೆಕ್ಷನ್ ಬಂತು. 2018 ಎಲೆಕ್ಷನ್ನು ಜನವರಿನಲ್ಲಿ ಲಾಸ್ಟ್ ಮೀಟಿಂಗ್ ಆಯಿತು. ಲಾಸ್ಟ್ ಮೀಟಿಂಗ್ ಆದಾಗ ನಾವು ಬರೀ ಮೀಟಿಂಗ್ ಮಾತ್ರ ಅಟೆಂಡ್ ಆಗಿದ್ವಿ. ನಾವು ಮೇಲೆ ಮಾತ್ರ ಸಹಿ ಮಾಡಿದ್ದೀವಿ. ರಲ್ಲಿ ಲಾಸ್ಟ್ ಮೀಟಿಂಗ್, ಕೊನೆ ಮೀಟಿಂಗ್ ಕರೀತಾರೆ. ರಾಮಕ್ಕ ಅವರು ಹಾಜರಾಗಿದ್ದರು. ನಾವು 3 ಜನ ಸದಸ್ಯರು ಅಟೆಂಡ್ ಆಗಿದ್ವಿ. ವಿಜಯಣ್ಣ ತಹಶೀಲ್ದಾರ್ ಅವರು ಸೆಕ್ರೆಟರಿ ಆಗಿದ್ದರು ಕಮಿಟಿಗೆ. ಯಾರ್ಯಾರು ಫೈಲ್ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ, 1 ಪೇಜಲ್ಲಿ ಮಾತ್ರ ಹೆಸರುಗಳು ಬರೆದಿದ್ರು. ಮಿಕ್ಕಿದ್ದೆಲ್ಲ ಅಷ್ಟೇ. ಯಾರ್ದು ತೀರ್ಮಾನ, ಯಾರಿಗೂ ಸಾಗುವಳಿ ಚೀಟಿ ಮಂಜೂರು ಮಾಡೋಕ್ಕೆ ಯಾರಿಗೂ ತೀರ್ಮಾನ ಮಾಡಲಿಲ್ಲ. ಆಮೇಲೆ ಮಿಕ್ಕಿದ್ದ ಹೆಸರುಗಳೆಲ್ಲ ಮೀಟಿಂಗ್ ಮುಗಿದೋದ್ಮೇಲೆ ಎಲ್ಲ ಹೆಸರನ್ನು ಸೇರಿಸಿದ್ದಾರೆ. ನೋಡಿ, ಇಲ್ಲಿ ಮೇಲೆ ಎಲ್ಲಿ ಗ್ಯಾಪ್ ಇದ್ರೆ ಅಲ್ಲಿ ರತ್ನಮ್ಮ ಅಂತ ಯಾರ್ದು ಬೆತ್ಮಂಗ್ಲ ಅಯ್ಯಪ್ಪಲ್ಲಿ ಅವತ್ತೊಂದು ರೈಟಿಂಗ್ ಇದೆ. ಇದೇ ಹ್ಯಾಂಡ್ ಬೇರೆ, ಇದೇ ಹ್ಯಾಂಡ್ ಬೇರೆ. ಮತ್ತು ಇಲ್ಲಿ ನೋಡಿ ಕೆಳಗಡೆ ಎಲ್ಲೆಲ್ಲಿ ಖಾಲಿ ಇದ್ದರೆ ಕೃಷ್ಣೇಗೌಡ, ರಾಮೇಗೌಡ, ಬೆತ್ಮಂಗ್ಲ ಅಂತ ಇದೊಂದು, ಈ ಥರ ಎಲ್ಲ ಹೆಸರುಗಳನ್ನು ಸೇರಿಸ್ಬಿಟ್ಟು ನೋಡಿ, ಇದೆಲ್ಲ ಬೇರೆ ಬೇರೆ ಹ್ಯಾಂಡ್ ರೈಟಿಂಗು. ಇದೆಲ್ಲ ಸರ್ಟಿಫೈಡ್ ಕಾಪೀಸ್ ತೊಗೊಂಡಿರೋದು, ಯಾವುದು ಬೋಗಸ್ ಕಾಪೀಸ್ ಅಲ್ಲ ಇದು. ಇದೆಲ್ಲ ಬೇರೆ ಬೇರೆ ಒಂದೊಂದು ಹ್ಯಾಂಡ್ ರೈಟಿಂಗಲ್ಲಿ ಒಂದೊಂದು ಹೆಸರು ಸೇರಿಸ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ. ನೋಡಿ, ನಿಮಗೂ ಒಂದು ಕಾಪಿ ಕೊಡ್ತೀವಿ. ಇದು ಸೇರಿಸ್ಬಿಟ್ಟು ಈ ಕೊನೆ 2 ಪೇಜಲ್ಲಿ ಸಿಕ್ಕಾಪಟ್ಟಿ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಫಾಲೋವರ್ಸ್ನೆಲ್ಲ ಎಲ್ಲಿ ಮೇಲೆ ಎಲ್ಲಿ ಗ್ಯಾಪ್ ಬಿಟ್ಟಿರ್ತಾರೋ ಅಲ್ಲೆಲ್ಲ ಹೆಸರುಗಳು ಸೇರಿಸಿದ್ದಾರೆ. ಕೆಲವರೆಲ್ಲ ಹೊಡೆದಾಕ್ಬಿಟ್ಟು ಬೇರೆಯವ್ರ ಹೆಸರು ಬರೆದಿದ್ದಾರೆ. ಮತ್ತು ಈ ಕೊನೆ ಪೇಜಲ್ಲಂತೂ ರೈಟಿಂಗ್ ನೋಡಿ, ರೆಸಲ್ಯೂಷನ್ ಬುಕ್ಕಲ್ಲಿ ಒಂದೇ ಥರ ಹ್ಯಾಂಡ್ ರೈಟಿಂಗ್ ಇರುತ್ತೆ. ಒಬ್ಬರೇ ಬರೀತಾರೆ. ಒಂದೊಂದು ಪೆನ್ನಲ್ಲಿ ಒಂದೊಂದು ಹೆಸರನ್ನು ಬೇರೆ ಬೇರೆ ಹ್ಯಾಂಡ್ ರೈಟಿಂಗಲ್ಲಿ ಯಾರೂ ಬರೆಯಲ್ಲ. ಈ ಕೊನೆ ಪೇಜಲ್ಲಿ ಒಂದೊಂದು ಹೆಸರು ಒಂದೊಂದು ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಕೆಳಗಡೆ ಬರೀತಾರೆ. 29 ಪುಟ ನಂಬರ್ 29ರಿಂದ 35ವರೆಗೂ ಸುಮಾರು 6 ಪೇಜಲ್ಲಿ ಏನು ಹೆಸರುಗಳು ಬರೆದಿದ್ದಾರೋ ನಮೂದಿಸಲಾಗಿರುವ ಫಲಾನುಭವಿಗಳಿಗೆ ಸಮಿತಿಯು ಮಂಜೂರು ಮಾಡಲು ತೀರ್ಮಾನಿಸಿದೆ. ಕಮಿಟಿ ಯಾರಿಗೂ ತೀರ್ಮಾನ ಮಾಡಿಲ್ಲ, ಯಾರಿಗೂ ಮಂಜೂರು ಮಾಡೋಕ್ಕೆ ತೀರ್ಮಾನ ಮಾಡಿಲ್ಲ. ಸ್ಥಳ ತನಿಖೆ ಮಾಡಬೇಕು ಅಂತ ಅಷ್ಟು ಮಾತ್ರನೇ ಹೇಳಿದ್ವಿ. ನಮ್ಮ ಸಹಿ ಯಾರ್ದು ಇಲ್ಲ. ಇಲ್ಲಿ ರಾಮಕ್ಕ ಅಧ್ಯಕ್ಷರು, ಮಾನ್ಯ ಶ್ರೀಮತಿ ವೈ ರಾಮಕ್ಕ ಮತ್ತು ವಿಜಯಣ್ಣ ತಹಶೀಲ್ದಾರ್ ಇಬ್ಬರೇ ಸಹಿ ಮಾಡಿ ಇಷ್ಟು ಜನ ಹೆಸರುಗಳನ್ನ ಅವ್ರಿಗೆ ಯಾರ್ಯಾರು ಬೇಕೋ ಎಲ್ಲರ ಹೆಸರುಗಳನ್ನ ಸೇರಿಸ್ಬಿಟ್ಟು ಮಂಜೂರು ಮಾಡಿದ್ದೀವಿ ಅಂತ ಹೇಳ್ತಾರೆ.
ಇದು 523 ಎಕರೆ ರಾಮಕ್ಕ ಅವ್ರ ಕಾಲದಲ್ಲಾಗಿದ್ದು. ಇದೆಲ್ಲ ಸಂಪಂಗಿ ಅವ್ರು ಮಾಡಿಸಿರೋದೆ. ರಾಮಕ್ಕ ಅವ್ರಿಗೂ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಎಲ್ಲ ಆಡಳಿತ ನಡೆಸಿದ್ದಲ್ಲ ಸಂಪಂಗಿ ಅವರು. ಅವ್ರಿಗೆ ಗೊತ್ತಿರಬೇಕು ಈ 523 ಎಕರೆ ಯಾರ್ಯಾರಿಗೆ ಏನೇನು ಮಾಡಿದ್ದೀವಿ ಅಂತ. ಇದರಲ್ಲಿರೋರೆಲ್ಲ ಮುಕ್ಕಾಲು ಭಾಗ ಎಲ್ಲ ಅವ್ರ ಹಿಂಬಾಲಕರೇ. ಇದನ್ನು ನಾವು ಕೇಳಿ 1 ತಿಂಗಳಾಗ್ತಾ ಇದೆ. ಇದ್ರ ಬಗ್ಗೆ ಅವರು ಇದುವರೆಗೂ ಎಲ್ಲೂ ಚಕಾರ ಎತ್ತಲಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಎಲ್ಲ ನಮ್ಮ ಶಾಸಕರ ಮೇಲೆ ಮಾಡ್ತಾರೆ. ಅವ್ರು ಯಾವುದೇ ಜಮೀನು ಒತ್ತುವರಿನೂ ಮಾಡಲ್ಲ, ಅವ್ರ ಹಿಂಬಾಲರಿಗೆ ಏನು ಮಾಡಿಕೊಡೋಕ್ಕೂ ಹೋಗಲ್ಲ. ಅವರು ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನು ಮಾಡೋಕ್ಕೆ ಹೇಳ್ತಾರೆ ಹೊರತು ಅಧಿಕಾರಿಗಳಿಗೆ ಯಾವುದೇ ಇಲ್ಲೀಗಲ್ ಕಾನೂನು ವಿರುದ್ಧವಾದ ಕೆಲಸಗಳನ್ನ ಯಾವುದು ಮಾಡಬೇಡಿ ಅಂತಲೇ ನಿರ್ದೇಶನ ಕೊಡ್ತಾರೆ ಎಲ್ಲ ಅಧಿಕಾರಿಗಳಿಗೆ. ನಮ್ಮ ಆದ್ರಿಂದ ಒಂದು ಮನೆ ಬಿಟ್ಟರೆ KGF ಅಲ್ಲಿ ಆಫೀಸಿಗೆ ತಗೊಂಡಿರೋಂಥ ಮನೆ ಬಿಟ್ಟು ಇಡೀ ತಾಲೂಕಲ್ಲಿ 1 ಅಡಿ ಜಮೀನು ಯಾರಾದರೂ ನಮ್ಮ ಶಾಸಕರ ಹೆಸರಲ್ಲಿದೆ, ಅವರು ಮನೆಯವ್ರ ಹೆಸರಲ್ಲಿದೆ ಅಂತ ಹೇಳಿದ್ರೆ ನಾವೇ ಹೇಳ್ಬಿಡ್ತೀವಿ ಅವ್ರನ್ನ ಡಿಸೈನ್ ಮಾಡೋಕ್ಕೆ. ಇಲ್ಲಾಂದರೆ ನಿಮ್ಮ ಉತ್ತರ ಏನು? ಸ್ವಾಮಿ, ನೀವು ಶಾಸಕರಾಗಿದ್ದು 5 ವರ್ಷದಲ್ಲಿ ಈ ಏನೂ ಇಲ್ದಿರ ಈ KGF ಕ್ಷೇತ್ರಕ್ಕೆ ಬಂದಂಥ ನೀವು ಬೆಂಗಳೂರಿಂದ ಬಂದವ್ರು, ನೀವು ಬೆಂಗಳೂರು ಆನೇಕಲ್ ತಾಲೂಕಿಂದ ಬಂದವ್ರು, ನೀವು ಇಲ್ಲಿ ಎಕರೆಗಳಷ್ಟೇ ಜಮೀನುಗಳು ಮಾಡಿದ್ರಿ, ಕೋಳಿ ಫಾರ್ಮ್ಗಳು ಮಾಡಿದ್ರಿ, ಬಾರ್ ರೆಸ್ಟೋರೆಂಟ್ಗಳು ಮಾಡಿದ್ರಿ. ನಮ್ಮ ಶಾಸಕರು ಆ ಥರ ಯಾವುದು ಮಾಡಿಲ್ಲ. ನಮ್ಮ ಶಾಸಕರು ಬರೀ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ಹೊರತು ಯಾವುದೇ ಸ್ವಂತಕ್ಕಾಗಲಿ ಇಲ್ಲ ಹಿಂಬಾಲಕರಿಗಾಗಿ ಯಾವುದು ಮಾಡ್ಕೊಡಕ್ಕೆ ಹೋಗಲ್ಲ. 106 ಕೋಟಿ ಆಸ್ತಿನ ಇವತ್ತು NG ಹುಲ್ಕೂರು ಪಂಚಾಯತಿನಲ್ಲಿ APMC ಮಾರ್ಕೆಟ್ಗೆ ಮೀಸಲಿಟ್ಟು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ಮುಳ್ಳು ಕಳ್ಳು ಬಂಡೆಗಳಿದ್ದಂಥ ನೆಲಸಮ ಮಾಡಿ ಅದನ್ನು ಅಲ್ಲೇ ಆ ವೇಸ್ಟೇಜ್ ಕಲ್ಲುಗಳು ಏನಿದೆಯೋ ಅದನ್ನು ಅಲ್ಲೇ ಹೊಡೆದು ಅಲ್ಲೇ ಹಾಕಿ ಲೆವೆಲ್ ಮಾಡಿಸಿದ್ದಾರೆ ಅಷ್ಟೇ. ನೀವು ಅದನ್ನು ನೋಡಿ ಸಹಿಸ್ಕೊಳ್ದಿರಾ ಗ್ರಾಂಟ್ ಸಿಕ್ಬಿಟ್ಟಿದೆ, ಕೋಟಿಗಟ್ಟಲೆ ಲೂಟಿ ಮಾಡಿಬಿಟ್ಟು ಬನ್ನಿ ಸ್ವಾಮಿ ಅಲ್ಲಿ ನೋಡಿ ಬಂದು ಎಲ್ಲ ಕಲ್ಲುಗಳು ಅಲ್ಲೇ ಇದ್ದಾವೆ, ಎಲ್ಲ ಸುಳ್ಳು ಆರೋಪ ಮಾಡ್ತೀರಾ. ಪ್ರತಿಯೊಂದು ರಸ್ತೆನೂ ಡಬಲ್ ರೋಡ್ ಮಾಡಿದ್ದಾರೆ. KGF ಅಲ್ಲಿ ಸುಮಾರು 12 ಕಿಲೋಮೀಟ್ರು ವಿದ್ಯುತ್ ದೀಪಗಳನ್ನ ಹಾಕ್ಸಿದ್ದಾರೆ. ನಿಮ್ಮ ಪೀರಿಯಡಲ್ಲಿ ಏನು ಮಾಡಿದ್ದೀರಾ ನೀವು? ಒಂದು ಅಶೋಕ್ ಅವರು ಆ ರಸ್ತೆನ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ನಮ್ಮ ಶಾಸಕರು ಬಂದ ಮೇಲೇ ಆ ರೋಡ್ಗಳೆಲ್ಲ ಡಬಲ್ ರೋಡ್ಗಳು ಮಾಡಿ ಎಲ್ಲ ಲೈಟ್ಗಳು ಹಾಕ್ಸಿ APMC ಮಾರ್ಕೆಟ್ ಮಾಡಿಸಿ KGF ಇಂದ ಬಂಗಾರಪೇಟೆವರೆಗೂ ಡಬಲ್ ರೋಡ್ ಮಾಡಿಸಿ ಪ್ರತಿ ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕಿಸಿ ಐಮಾಸ್ ಲೈಟ್ಗಳನ್ನ ಹಾಕಿಸಿ ಅವರು 24 ಗಂಟೆ ಅವರು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರೋ ಹೊರತು ಯಾವುದೇ ಭ್ರಷ್ಟಾಚಾರದ ಬಗ್ಗೆ ಅಲ್ಲ. ಈ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಯಾರಾದರೂ ಭ್ರಷ್ಟಾಚಾರ ಮಾಡಿರೋರು ಅಂತಂದರೆ ನೀವು ಭ್ರಷ್ಟಾಚಾರದ ಪಿತಾಮಹ ಅಂತ ನಿಮ್ಮನ್ನೇ ಹೇಳ್ಬೋದು. ನೀವೇನು ಮಾಡಿದ್ದೀರ ಅಂತ ಇಡೀ ಕ್ಷೇತ್ರಕ್ಕೆ ಗೊತ್ತು, ಈ ರಾಜ್ಯಕ್ಕೆ ಗೊತ್ತು. ನಿಮ್ಮ ಅವಧಿನಲ್ಲಿ ಏನಾಯಿತು, ಈ ರಾಜ್ಯದಲ್ಲಿ ಎಷ್ಟು ಜನ ಸಚಿವರು ಮುಖ್ಯಮಂತ್ರಿಗಳು ಎಲ್ಲ ಜೈಲಿಗೆ ಹೋಗಿದ್ದು ನಿಮ್ಮ ಅವಧಿನಲ್ಲಿ, ನಮ್ಮ ಶಾಸಕರ ಅವಧಿನಲ್ಲಿ ಅಲ್ಲ. ನೀವು ಅದನ್ನು ಇದು ತೋಟಿ ನಾಮತಿ ಜಾಗ 1 ಎಕರೆ 25 ಗುಂಟೆ ಇಲ್ಲಿ ಕಗ್ಲಳ್ಳಿ ವಿಲೇಜ್ ಅಲ್ಲಿ ಇದೆ. ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ. ನೀವ್ ಹೇಳ್ತಾ ಇರೋ ಅಂತದ್ದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ವಾಮಿ. 60 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಯಾರಿಗೋ ಬೋಗಸ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತಾರಲ್ವಾ, ಇವಾಗ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ಲಿ, ಇಲ್ಲಿಂದಾನೇ ತನಿಖೆ ಮಾಡ್ಲಿ. ಅವ್ರೇನಾದ್ರು ಮಾಡಿದ್ರು 88-89 ಡಾಕ್ಯುಮೆಂಟ್ ನ ಯಾರು ಕ್ರಿಯೇಟ್ ಮಾಡಕ್ಕಾಗತ್ತಾ? ಅವಾಗಿಂದ ತಹಸೀಲ್ದಾರ್ ಯಾರಿದ್ರು? ನಮ್ಮ MLA ಏನ್ರಿ ಸಂಬಂಧ ಅದ್ರಲ್ಲಿ? ನೀವು ನಮ್ಮ MLA ಬಗ್ಗೆ ಮಾತಾಡ್ತಿರಲ್ವಾ, ಫಸ್ಟ್ ನಿಮ್ದು ಕ್ಲಿಯರ್ ಆಗಿದ್ಯಾ? ನಿಮ್ಮಿಂದ ಸ್ಟಾರ್ಟ್ ಮಾಡಿ, ಒಂದೊಂದೇ ತನಿಖೆ ಮಾಡಿ. ನಮ್ಮ MLA ಯಾವುದೇ ಅಧಿಕಾರಿಗಳಿಗೆ ಹೇಳಿಲ್ಲ, ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀವಿ. ಯಾವುದೇ ಅಧಿಕಾರಿಗಳಿಗೆ ಇದನ್ನ ಸ್ಯಾಂಕ್ಷನ್ ಮಾಡಿ ಇನ್ನೊಂದು ಮಾಡಿ ಅಂತ ಯಾವ್ದು ಹೇಳಿಲ್ಲ. ಮೇಡಮ್ ಅವರು ಯಾವುದೇ ಒಂದು ಸಾಗುವಳಿ ಚೀಟಿ ಕೊಡ್ಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡ್ತಾರೆ, ಅವ್ರ ಆ ಸ್ಥಳದಲ್ಲಿ ಇದಾರ ಅಂತ ನೋಡ್ತಾರೆ. ಎಲ್ಲ ಆದ್ಮೇಲೆನೆ ಮಂಜೂರು ಮಾಡೋ ಅಂತದ್ದು. ನೀವು ಏನ್ ನಿಮ್ಮ ಕಾಲದಲ್ಲಿ ನಿಮ್ಮ ತಾಯಿಯವ್ರ ಕಾಲದಲ್ಲಿ 523 ಎಕರೆಯನ್ನ ಮಾಡಿದೀರಾ, ಅವ್ರ ಕಮಿಟಿಯಲ್ಲಿರೋ ಸದಸ್ಯರಿಗೆ ಗೊತ್ತಿಲ್ಲ ಅಂತ ಇದಾರೆ. ಇದೆಷ್ಟು ನೀವೇ ಹೇಳಿ, ಇದೆಷ್ಟು ಸತ್ಯ ಅಂತ? ಇವಾಗ ಇದ್ರಲ್ಲಿ ಎಷ್ಟು ದುಡ್ಡು ಮಾಡಿದಾರ ಅವರು? ಯಾರ್ಯಾರಿಗೂ ಅವ್ರ ಫಾಲೋವರ್ಸ್ಗೋ ಇನ್ನೊಬ್ರಿಗೋ ಇದೇನು 523 ಎಕರೆ ಮಾಡಿದ್ದಾರೆ, ಇದ್ರಲ್ಲಿ ಎಷ್ಟು ದುಡ್ಡು ಅವ್ಯವಹಾರ ಮಾಡಿದಾರೋ ಇದನ್ನ ಫಸ್ಟ್ ತನಿಖೆ ಮಾಡ್ಲಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಲಿ. ಆ 60 ಎಕರೆದೇನು ಇವರು ಆರೋಪ ಮಾಡ್ತಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಮೇಡಮ್ ಅವ್ರಿಗೆ ಸಂಬಂಧನೇ ಇಲ್ಲ. ಅವ್ರು ಅವಾಗ ಗ್ರಾಂಟ್ ಆಗಿದ್ದ ಪೀರಿಯಡ್ ಅಲ್ಲಿ ಅವ್ರ ಫ್ಯಾಮಿಲಿ ಅವ್ರು ಇಲ್ಲೇ ಇದ್ರಂತೆ, ಇದೇ ತಾಲೂಕ್ನವ್ರು. ಅವಾಗ ಇವಾಗ ಚೇಂಜ್ ಆಗಿರ್ಬೋದು ಸ್ವಾಮಿ. ಇವಾಗ ಇಲ್ಲೇನು ಇಲ್ಲ, ಜಮೀನಲ್ಲಿ ನೀರಿಲ್ಲ, ಇನ್ನೊಂದಿಲ್ಲ ಅಂತ ಚೇಂಜ್ ಆಗಿರ್ಬೋದು. ಇಲ್ಲಿಂದ ಹೋಗ್ಬಾರ್ದು ಅಂತ ಏನಿಲ್ವಲ್ಲ ಶ್ರೀನಿವಾಸಪುರಕ್ಕೆ. ಅವಾಗ ಇಲ್ಲಿದ್ದವ್ರು ಇವಾಗ ಇಲ್ಲಿಂದ ಹೋಗ್ಬಾರ್ದು ಅಂತ ಏನಿಲ್ವಲ್ಲ. ನಾವು ನಿಮ್ ಜೊತೆಲಿ ಇದ್ದಂತವ್ರೆ, ನಿಮ್ ಜೊತೆಲಿ ಇದ್ದಾಗ್ಲೇ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದು. ನೀವ್ ಏನೇನ್ ಮಾಡಿದೀರಾ, ಒಂದೊಂದು PM ಮುಖಾಂತರ ಒಂದೊಂದು ಬೋರ್ವೆಲ್ಗೆ ಎಷ್ಟೆಷ್ಟು ತಗೊಳ್ತಾ ಇದ್ದೀರಾ, ಪ್ರತಿಯೊಂದು ಗೊತ್ತಿದ್ದಿದ್ದೆ ಸ್ವಾಮಿ, ನಮಗೂ ಗೊತ್ತಿರೋ ಅಂತದ್ದೇ ಅಲ್ವಾ. ಇಲ್ಲಿ ಯಾರಾದ್ರೂ ಮೇಡಮ್ ಅವರಾಗ್ಲಿ, ಅವ್ರ PA ಆಗ್ಲಿ, ಇಲ್ಲ ನಮ್ ಕಾರ್ಯಕರ್ತರಾಗ್ಲಿ, ಯಾರ ಹತ್ರ ಆದ್ರೂ ಒಬ್ಬ ರೈತರ ಹತ್ರ ಯಾರ ಹತ್ರ ಆದ್ರೂ 100 ರೂಪಾಯಿ ಮುಟ್ಟಿದ್ರೆ ಹೇಳಿ, ಪ್ರತಿಯೊಬ್ಬ ಫಲಾನುಭವಿಗೂ
ಅವ್ರಿಗೆ ಡೈರೆಕ್ಟ್ ಆಗಿ ಸೇರ್ಬೇಕಾಗಿರುವಂತ ಸ್ಕೀಮ್ಗಳನ್ನ ಪ್ರತಿಯೊಂದು ಮೇಡಮ್ ಅವ್ರು ಮಾಡಿಸಿದಾರೆ. ನೀವು ನೋಡ್ಬೋದು, ಬೇಕಾದಷ್ಟು ಗ್ರೂಪ್ಗಳಲ್ಲಿ ಆಗ್ತಾ ಇರ್ತಾರೆ. ಮೇಡಮ್ ಅವ್ರು ಕೊಳವೆ ಬಾವಿ ಕೊರ್ಸಿದಾರೆ, ಒಳ್ಳೆ ನೀರು ಬಿದ್ದಿದೆ ಅಂತ. ಆತರ ಉದ್ದೇಶ ಇಟ್ಕೊಂಡು ರೈತರಿಗೆ ಒಳ್ಳೇದಾಗ್ಲಿ, ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೀನಿ, ನಂದೊಂದು ಇದಿರ್ಲಿ, ಇಲ್ಲಿ ಹೆಸರು ಇರ್ಲಿ ಅನ್ನೋ ಒಂದು ಕೆಲಸಗಳನ್ನ ಮೇಡಮ್ ಅವ್ರು ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಈಗಿರ ನಮ್ಮ ಮೇಡಮ್ ರೂಪಕಲಾ ಮೇಡಮ್ ಅವ್ರ ಬಗ್ಗೆ ನೀವು ಆಪಾದನೆ ಏನು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದು ಸತಿ ಕೂಲಂಕಷವಾಗಿ ಥಿಂಕ್ ಮಾಡ್ಬೇಕು. ನೀವು ನಿಮ್ಮ ಅವಧಿಯಲ್ಲಿ, ನೀವು ನಿಮ್ಮ ತಾಯಿಯವರ ಅವಧಿಯಲ್ಲಿ ಏನೇನು ಅವ್ಯವಹಾರಗಳು ಈ ಕ್ಷೇತ್ರದಲ್ಲಿ ನಡೆದಿದೆ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತು. ಸುಮಾರು ಒಂದು ಬೋರ್ವೆಲ್ ಬಡವರು, ದಲಿತರು, ನೀವು ದಲಿತರೆ, ನೀವು ದಲಿತರಿಗೆ ಹಾಕ್ಕೊಡ್ಬೇಕಂದ್ರೆ ಎಷ್ಟು ದುಡ್ಡು ತಗೊಳ್ತಾ ಇದ್ದೀರಿ ನೀವು ನಿಮ್ಮ ಲೀಡರ್ಗಳು, ನಿಮ್ಮ ಪಿ ಎಗಳು ಎಷ್ಟು ತಗೊಳ್ತಾ ಇದ್ರು? 40,000 to 50,000 ರೂಪಾಯಿ ತಗೊಂಡು ಒಂದೊಂದು ಬೋರ್ವೆಲನ್ನು ಮಂಜೂರಿ ಮಾಡ್ತಾ ಇದೆ. ಈಗ ಸತತ 8 ವರ್ಷಗಳಿಂದ ನಮ್ಮ ಶಾಸಕರು ರೂಪ ಮೇಡಮ್ ಅವರು MLA ಆಗಿದ್ದಾರೆ. ಸುಮಾರು 500 to 600 ಬೋರ್ವೆಲ್ಗಳನ್ನು ದಲಿತರಿಗೆ ಕೊಡಿಸಿದ್ದಾರೆ. ಎಲ್ಲಾದರೂ 1 ರೂಪಾಯಿ ತಗೊಂಡಿದ್ರೆ ಸಾಬೀತು ಮಾಡಿ, ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಒಂದೇ 1 ರೂಪಾಯಿ ದಲಿತರ ಬೋರ್ವೆಲ್ 600 ಬೋರ್ವೆಲ್ ಇಷ್ಟು ತನಕ ಸ್ಯಾಂಕ್ಷನ್ ಆಗಿದೆ, ಬೋರ್ವೆಲ್ ಕೊಡಿಸಿದ್ದಾರೆ ಮೇಡಮ್ ಅವರು. ಯಾರಾದ್ರೂ 1 ರೂಪಾಯಿ ಮೇಡಮ್ MLA ಮೇಡಮ್ ಅವರು ತಗೊಂಡಿದ್ದಾರೆ, ರೂಪಕಲಾ ಮೇಡಮ್ ಅವರು ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಒಬ್ಬರ ಹತ್ರ ಹೇಳಿಸ್ಬಿಟ್ರೆ ನಿಮ್ಮ ಸವಾಲು ನಾವು ಸ್ವೀಕಾರ ಮಾಡ್ತೀವಿ. ಪಂಪ್ ಸೆಟ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಕಾಲದಲ್ಲಿ ದೇವಸ್ಥಾನಗಳಿಗೆ ಮಂಜೂರಾತಿ ಮಾಡಿದ ಹಣವನ್ನ ಒಬ್ಬ ಕಾಂಟ್ರಾಕ್ಟರ್ ಹೆಸರಲ್ಲಿ ನೀವು ಟೆಂಡರ್ ಹಾಕೊಬಿಟ್ಟು ಎಲ್ಲ ಅಮೌಂಟ್ ಒಬ್ಬನ ಹೆಸರಿಗೆ ನೀವು ಡ್ರಾ ಮಾಡ್ಕೊತಿದ್ಬಿಟ್ರಿ. ಯಾವ ದೇವಸ್ಥಾನಕ್ಕೂ ಒಂದೇ 1 ರೂಪಾಯಿ ಕೊಟ್ಟಿಲ್ಲ. ಅದೇನಾದ್ರು ನಮ್ಮ ಮೇಡಮ್ ಅವ್ರು ಮಾಡಿದಾರಾ? ಮುಜರಾಯಿ ಇಲಾಖೆಯಿಂದ ಕೊಟ್ಟಿದ್ದ, ಆರಾಧನಾ ಸ್ಕೀಮಿಂದ ಕೊಟ್ಟಿದ್ದ ದುಡ್ಡನ್ನ ಇವಾಗ 8 ವರ್ಷಗಳಿಂದ ನಮ್ಮ ಮೇಡಮ್ ಅವರು ಎಷ್ಟು ದೇವಸ್ಥಾನಗಳು ಹಣ ಕೊಟ್ಟಿದ್ದಾರೆ. ನಿಮ್ಮ ಇಡೀ ಜಗತ್ ಪ್ರಸಿದ್ಧ KGF ಅಲ್ಲಿ ಕೂಡ ಈಗ ಸುಮಾರು 5 ಕೋಟಿ ರೂಪಾಯಿಲಿ ರಾಜಗೋಪುರವನ್ನು ಕಟ್ಟಿಸ್ತಾ ಇದ್ದಾರೆ. ಒಂದ್ಸತಿ ನೀವು ಅದರಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಬನ್ನಿ, ನಿಮ್ ಪುಣ್ಯ ಬರತ್ತೆ. ಯಾವುದೇ ಒಂದು ಹಣವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿಲ್ಲ, ಯಾರ ಬಡವರ ಕೂಡ 1 ರೂಪಾಯಿ ತಗೊಂಡಿಲ್ಲ. ಇದು ನಿಮ್ಮ ಮುಖದ ನಾವು ತಿಳಿಸಕ್ಕೆ ಸಂಪಂಗಿ ಅವರು ನೇರವಾಗಿ ತಿಳಿಸಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ಅದೇ ರೀತಿಯಾಗಿ ಎಷ್ಟೋ ಗ್ಯಾರಂಟಿ ಪ್ರೋಗ್ರಾಮ್ಗಳಿಗೂ ಕಾಂಗ್ರೆಸ್ ಕೊಟ್ಟು, ನೀವು ವೆಸ್ಟ್ ಬೆಂಗಾಲ್ ಗೆಲ್ಬೇಕಂದ್ರೆ ಏನಪ್ಪ ಸ್ಕೀಮ್ ಕೊಟ್ಟಿದ್ದೀರಾ BJP ಅವರು? ಇದೇ ಗ್ಯಾರಂಟಿ ಪ್ರೋಗ್ರಾಮ್ಗಳಿಂದ ನಾವಾದ್ರು 2,000 ಅಂದ್ರೆ ನೀವು 3,000 ಹೇಳಿದ್ದೀರಾ. ಇನ್ನು 70 ಸ್ಕೀಮ್ಗಳು ಕೊಟ್ಟೆ ನೀವು ಅಲ್ಲಿ ಗೆದ್ದಿರೋದು ಮಮತಾ ಬ್ಯಾನರ್ಜಿ ಮೇಲೆ. ಅದೇ ರೀತಿಯಾಗಿ ಯಾವ ಬಡವರು ಹೆಣ್ಮಕ್ಳಿಗೂ ಪ್ರತಿ ತಿಂಗಳು ಇಷ್ಟು ತನಕ ಈ ಕ್ಷೇತ್ರಕ್ಕೆ ಪ್ರತಿ ತಿಂಗಳು 22 ಕೋಟಿ ರೂಪಾಯಿ ಗ್ಯಾರಂಟಿ ಪ್ರೋಗ್ರಾಮ್ ನಮ್ಮ KGF ಕ್ಷೇತ್ರಕ್ಕೆ ಮಾತ್ರ ಬರ್ತಾ ಇದೆ. 22 ಕೋಟಿ ರೂಪಾಯಿ ಗ್ಯಾರಂಟಿ ಪ್ರೋಗ್ರಾಮ್ ಬಡವ್ರಿಗೆ ಸೇರ್ತಾ ಇದೆ. ಅದೇ BJP ಸರ್ಕಾರದಿಂದ ಸೇರಿಲ್ಲ ಸ್ವಾಮಿ. ಅದೇ ರೀತಿಯಾಗಿ ಪ್ರತಿ ತಿಂಗಳು ಈ ತನಕ ಕರ್ನಾಟಕ ಸರ್ಕಾರದವರು, ಕಾಂಗ್ರೆಸ್ ಸರ್ಕಾರ 1,45,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಮುಖಾಂತರ ನೇರ ಬೆನಿಫಿಷರೀಸ್ಗೆ ಬಡವರಿಗೆ ತಲುಪಿಸಿದ್ದಾರೆ ಸ್ವಾಮಿ. ನಿಮ್ಮ BJP ಸರ್ಕಾರ ಯಾವುದು ತಲುಪಿಸಿಲ್ಲ. ಮತ್ತೆ ನೀವು ಹೇಳ್ತೀರಾ ಬ್ಯಾಲಲ್ಲಿ ಗೋವಿಂದಗೌಡರ ಬಗ್ಗೆ. ಸ್ವಾಮಿ, ಒಂದು ಸಾಧನೆ ಮಾಡ್ಬೇಕಂದ್ರೆ ಒಂದು ಗುರಿ ಇರಬೇಕು, ಒಬ್ಬ ಗುರು ಇರಬೇಕು. ಗುರಿ ಸಾಧನೆ ಮಾಡೋಕ್ಕೆ ಗುರಿ ಏನಪ್ಪ ಅಂದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಗುರು ಬ್ಯಾಲಲ್ಲಿ ಗೋವಿಂದಗೌಡರ ಗುರು ಇಟ್ಕೊಂಡಿದೀವಿ ನಾವು. ನಮ್ಮ ಲೀಡರ್ ಅಂತ ಹೇಳ್ಬಿಟ್ಟು ಒಪ್ಪಿದೀವಿ ನಾವು. ಅವ್ರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ 106 ಕೋಟಿ ರೂಪಾಯಿ ತಗೊಬಂದು ಅಭಿವೃದ್ಧಿ ಕಾರ್ಯಗಳು ಸಮರೋಪಾದಿಯಾಗಿ ನಡೀತಾ ಇದೆ ಸ್ವಾಮಿ. ನೀವೇ ಡ್ಯಾಮ್ ಕಟ್ಟಿದ್ರಿ ಮಲ್ಲಲ್ಲಿಗೆ, ಏನು ಮಾಡಿದ್ರಿ? ಸುಮ್ಮನೆ ಹಂಗೆ ಹಾಕೋಬಿಟ್ಟು ದುಡ್ಡು ಹೊಡ್ಕೊಂಡು ಹೋದ್ರಿ. ತೊಂಗಳಕುಪ್ಪ ಡ್ಯಾಮ್, ಚೆಕ್ ಡ್ಯಾಮ್ ನೀವೇ ಕಟ್ಟಿದ್ರಿ, ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರು ಮರಳೆತ್ಕೊಂಡು ನಿಮ್ಮ ಕಾಂಟ್ರಾಕ್ಟರ್ಗಳು. ಇವಾಗ ನಾವೇನು ಮಾಡಿದ್ವಿ ಸ್ವಾಮಿ? ಒಂದೊಂದು ಡ್ಯಾಮ್ಗೂ ನಾವು 9 to 10 ಕೋಟಿ ರೂಪಾಯಿ ಆಗ್ಬಿಟ್ಟು ಈ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ. ಚೆಕ್ ಡ್ಯಾಮ್ಗಳು ಕಟ್ಟಿಸಿದ್ದಾರೆ ಮೇಡಮ್ ಅವರು. ಈ ಕ್ಷೇತ್ರ ಸಮರೋಪಾದಿಯಲ್ಲಿ ರೈತರು ನೆಮ್ಮದಿಯಾಗಿ ಬದುಕಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಾಮಗಳಲ್ಲಿ CC ರಸ್ತೆಗಳಾಗಲಿ, ಎಲ್ಲ ತಾರ್ ರೋಡ್ಗಳಾಗಲಿ, ಎಲ್ಲಾದ್ರೂ ಹೋಗ್ಲಿ ಒಂದೇ ಒಂದು ಭ್ರಷ್ಟಾಚಾರ, ಒಬ್ಬರು ಕಾಂಟ್ರಾಕ್ಟರ್ ಹತ್ರ ಕೈ ಚಾಚಿದ್ರ ತೋರಿಸಿ ಸ್ವಾಮಿ ನೀವು. ಅದೇ ನಿಮ್ಮ ಕಾಲದಲ್ಲಿ ನೀವೇ ಚಾಚಿ, ನೀವೇ ಸಿಕ್ಕಿ, ನೀವೇ ಜೈಲ್ಗೆ ಹೋದ್ರಲ್ಲ. ನಮ್ಮ ಶಾಸಕರು ಅಂತವ್ರಲ್ಲ. ಈ ಕ್ಷೇತ್ರ ನಮ್ಮ ಶಾಸಕರ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮತ್ತೆ ಮಂತ್ರಿ ಆಗ್ತಾರೆ, ಮತ್ತೆ ಕೂಡ ಅವರ ಮೇಲೆ ಬರ್ದಿಟ್ಕೊಳ್ಳಿ. ನೀವು ಯಾವುದೇ ಕಾಲಕ್ಕೂ MLA ಈ ಕ್ಷೇತ್ರದಲ್ಲಿ ಆಗಲ್ಲ. ಎಲ್ಲ ಟೀ ಅಂಗಡಿಗಳು ಈ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಮೇಡಮ್ ಮುಂದ್ಗಡೆ ಯಾರು ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಮೇಡಮ್ ಮೇಲೆ ನಿರಾಧಾರ ಆರೋಪಗಳನ್ನು ಮಾಡೋದು ಮಟ್ಟು ಅವ್ರಿಗೆ ಕೈ ಜೋಡಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಕ್ಕೆ, ಬಡವರ ಕಲ್ಯಾಣ ಮಾಡೋಕ್ಕೆ ನೀವು ಸಹಕಾರ ನೀಡಬೇಕಂತ ಹೇಳ್ಬಿಟ್ಟು ತಮ್ಮ ಪತ್ರಿಕೆ ಮುಖಾಂತರ ಅವ್ರಿಗೆ ನೇರವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.